526ನೇ ಕನಕ ಜಯಂತ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದಿತ್ತು. ಕಾರಣಾಂತರಗಳಿಂದ ಚುನಾವಣೆ ಇರೋದ್ರಿಂದ ಚನ್ನಪಟ್ಟಣದಲ್ಲಿ ಶಾಸಕರು ಬರೋಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಇಒ ನಾರಾಯಣಸ್ವಾಮಣ್ಣವರು ಹಾಗೂ ಉಪತಹಸೀಲ್ದಾರರು ಇಬ್ಬರು ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ನಾವೆಲ್ಲರೂ ಸಡಗರವಾಗಿ ಸಿಂಪಲ್ ಆಗಿ ಪೂಜೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಯಾವತ್ತು ದಿವಸ ಶಂಕುಸ್ಥಾಪನೆ 18/11/2024 ಸೋಮವಾರದಂದು ಕನಕ ಜಯಂತಿ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಆವತ್ತು ಶಂಕುಸ್ಥಾಪನೆ ಕನಕ ಪುತ್ಥಳಿಯನ್ನು ಶಂಕುಸ್ಥಾಪನೆ ಮಾಡೋದಕ್ಕೋಸ್ಕರ ನಮ್ಮ ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ 1-1.5 ತಿಂಗಳೊಳಗಡೆ ಅದೇ ನಮ್ಮ ಶಾಸಕರ ಮುಖಾಂತರ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಕುರುಬ ಸಮಾಜದ ಕುಲಬಾಂಧವರ ನೇತೃತ್ವದಲ್ಲಿ ಹಾಗೂ ಸಮಾಜದ ಹಿರಿಯ ಎಲ್ಲ ತಮ್ಮ ಜಾತಿಯವರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕನಕ ಜಯಂತ್ಯೋತ್ಸವಕ್ಕೆ ಪೂರ್ವ ಸಭೆ ಸೇರಿದ್ದೀರಿ. ಈ ಪೂರ್ವ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ನಮ್ಮ ದಂಡಾಧಿಕಾರಿಯಾದ ಗ್ರೇಟ್ ತಹಸೀಲ್ದಾರರಾದ ನರೇಂದ್ರ ಬಾಬು ಅವರು ಹಾಗೂ ನಮ್ಮ ಗ್ರಾಮೀಣ ಪಂಚಾಯಿತಿ ಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ನಾರಾಯಣಸ್ವಾಮಿ ಅವರು ನಮ್ಮ ಎಲ್ಲ ಸಮಾಜ ಮುಖಂಡರುಗಳು ಇವತ್ತು ಪೂರ್ವ ಸಭೆ ಸೇರಿದ್ದೀರಿ. ಈ ಸಭೆಯಲ್ಲಿ ನಾವು ಕನಕದಾಸರ ಬಗ್ಗೆ ಸ್ವಲ್ಪ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡಬೇಕು ಅನ್ನೋದೆಲ್ಲ ತಾವೆಲ್ಲ ಕೂತ್ಕೊಂಡು ಇಲ್ಲಿ ಸಮಾಜ ಬಂಧುಗಳು ಮಾತಾಡಿದಿರಿ. 18 ತಾರೀಕು ತಾವೆಲ್ಲ ಕುರುಬ ಸಮಾಜದ ಎಲ್ಲ ತಾಲೂಕಿನ ಹಳ್ಳಿಯಲ್ಲಿ ಎಲ್ಲ ಪ್ರತಿಯೊಬ್ಬರು ಈ 18ನೇ ತಾರೀಕು ನಡೆಯುವಂಥ ಕನಕದಾಸ ಜಯಂತಿಗೆ ಸಮಾಜ ಬಂಧುಗಳು ತಾವು ಮನೆಯಲ್ಲಿ ಯಾವ ರೀತಿ ನಮ್ಮ ಮನೆ ದೇವರು ಮಾಡ್ತಿರೋ ಎಲ್ಲ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬರ್ಬೇಕಂತ ಸಮಾಜ ಬಂಧುಗಳನ್ನ ನನ್ನ ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕನಕದಾಸ.